ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ನೈಟ್ ಟು ಆಲ್. ವೆಲ್ಕಮ್ ಬ್ಯಾಕ್ ಟು ಆಂಧ್ರ ಹುಡುಗಿ. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿರಬೇಕು, ಅದರಲ್ಲಿ ನಾವು ಇರಬೇಕು. ನಮ್ಮ ಲಾಗ್ ನೋಡ್ತಿರೋ ಪ್ರತಿಯೊಬ್ಬರು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಚಿಕ್ಕ ಬೆಲ್ಲೈಕನ್ ಆದರೆ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ನಾನು ಅವಾಗವಾಗ ಅಪ್ಲೋಡ್ ಮಾಡೋ ನನ್ನ ಲೈಫ್ ಸ್ಟೈಲ್ ರೊಟೀನ್ಸು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಗುಡ್ ನೈಟ್ ಹ್ಯಾಕ್ ಹೇಳಿದೆ ಅಂತ ಟೈಮ್ ಅಬ್ಸರ್ವ್ ಮಾಡಿರೋರು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇಷ್ಟು ಲೇಟ್ ನೈಟ್ ಆದ್ರೂ ಇನ್ನು ಮಲ್ಕೊಳ್ಳದೆ ಮೂವಿ ನೋಡ್ತಾ ಏನೋ ಡೆಕೋರೇಟ್ ಮಾಡ್ತಿದ್ವಿ. ಅದು ಏನು, ಯಾರಿಗೆ, ಎತ್ತ, ಈ ಥರ ಕ್ವಶನ್ಸ್ ಎಲ್ಲ ರನ್ ಆಗ್ತಿರುತ್ತಲ್ವ. ಸೊ ಹಾಗಾಗಿನೇ ಮಧ್ಯದಲ್ಲಿ ನಾನು ಹೇಳಿದ್ರೆ ಥ್ರಿಲ್ ಇರಲ್ವಲ್ಲ, ಬಟ್ ಅರ್ಥ ಆಗಿರುತ್ತೆ. ಆಲ್ಮೋಸ್ಟ್ ಇಷ್ಟು ಲೇಟ್ ನೈಟ್ ಡೆಕೋರೇಷನ್ ಅಂದರೆ ಅರ್ಥ ಆಗಿರೋರು ಇಲ್ಲಿನೇ ಕಾಮೆಂಟ್ ಮಾಡಿ. ಆ್ಯಂಡ್ ಮೋರೋವರ್ ನಾನಂತೂ ಇಷ್ಟು ಕಚ್ಚಡವಾಗಿದ್ದೀನಲ್ವಾ ಅಂತ ನೋಡ್ಕೊತಾ ಇದ್ದೀನಿ. ಬಟ್ ಅವರು ನಮ್ಮ ಫ್ರೆಂಡ್ಸ್ ಥರ ಸಿಸ್ಟರ್ಸು. ಸೊ ಇವರು ಕಾಮೆಂಟ್ ಮಾಡ್ತಿದ್ದಾರೆ, ಅಕ್ಕ ಚೆನ್ನಾಗೇ ಕಾಣಿಸ್ತಿದ್ದೀರ ಫ್ರಂಟ್ ಕ್ಯಾಮ್ರಾದಲ್ಲಿ, ನಿದ್ದೆಯಲ್ಲಿದ್ರೂ ಚೆನ್ನಾಗಿರ್ತೀರ ಬಿಡಿ ನೀವು ಅನ್ನೋ ಥರ ಮಾತಾಡ್ತಿದ್ದಾರೆ. ಸೊ ಬೇಸಿಕಲಿ ಎಲ್ಲರೂ ಸ್ವಲ್ಪ ಶೂಟ್ ಮಾಡ್ಕೊಳ್ಳೋಣ, ರೆಡಿ ಆಗೋಣ ಅನ್ನೋ ಪ್ಲ್ಯಾನ್ ಇದೆ. ಬಟ್ ಇಷ್ಟು ಲೇಟ್ ನೈಟಲ್ಲಿ ರೆಡಿ ಎಲ್ಲ ಬೇಡ, ಜಸ್ಟ್ ಡೆಕೋರೇಟ್ ಮಾಡಿ ಸಮ್ ಲೇಟ್ ನೈಟ್ ಸೆಲೆಬ್ರೇಷನ್ ಆದರೆ ಮಾಡೋ ಪ್ಲ್ಯಾನ್ ಇದೆ. ಇಷ್ಟಕ್ಕೂ ಏನು ಪ್ಲ್ಯಾನು, ಏನು ಪಾರ್ಟಿ ಅಂತ ಯೋಚನೆ ಮಾಡ್ತಿದ್ದೀರ ತಾನೆ. ಸೊ ಈ ಕ್ವಶನಿಗೆ ಖಂಡಿತ ಎಂಡ್ ಆಫ್ ದ ವಿಡಿಯೋ ನಿಮಗೆ ಕನ್ಕ್ಲೂಷನ್ ಸಿಗುತ್ತೆ. ಸೊ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಎಂಡ್ವರೆಗೂ ನೋಡಿ. ನಾವು ಇಲ್ಲಿ ಪಾರ್ಟಿ ಸೆಲೆಬ್ರೇಷನ್ ಮಾಡೋಕ್ಕಂತ ಫುಲ್ ರೆಡಿ ಆಗೋಕ್ಕೂ ಮುಂಚೆನೇ ವಿಡಿಯೋನಾದರೆ ಶೂಟ್ ಮಾಡಿ ಡೆಕೋರೇಷನ್ ಎಲ್ಲ ಪ್ರಿಪೇರ್ ಮಾಡ್ತಿದ್ದೀವಿ. ಗೊತ್ತಾಯಿತು ಅನಿಸುತ್ತೆ. ಆಲ್ರೆಡಿ ಬೆಲೂನ್ಸ್ ಎಲ್ಲ ಊದಿ ರೆಡಿಯಾಗಿಟ್ಟಿದ್ದೀವಿ. ಸೊ ಚಿಕ್ಕ ಮಕ್ಕಳಿಗಿಂತ ಜೋರಾಗಿ ದೊಡ್ಡ ಮಕ್ಕಳು ಆಟಾಡ್ತೀರಾ. ಈ ನ್ಯಾಚುರಲ್ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರ್ತೋಗ್ಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದು ಇದು ಅಂತ ಕಾಮೆಂಟ್ ಮಾಡ್ಕೊತ ಅವರೇ ನಗ್ತಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ತೆಲುಗಲ್ಲಿ ವಾಯ್ಸ್ ಓವರ್ ಆಗಿರೋದ್ರಿಂದ ನಾನು ಅದನ್ನು ಮ್ಯೂಟ್ ಮಾಡಿ ಕನ್ನಡದಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ರೆಡಿ ಆಗಿರೋ ಈ ಬೆಲೂನ್ಸ್ಗಳೆಲ್ಲ ತೊಗೊಂಡು ಮಿಲ್ಕಿ, ಸ್ವಾತಿ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಆ್ಯಂಡ್ ಕ್ಯೂಟಿ ಪ್ರಿಯಾ ಅಂತೂ ಸಿಕ್ಕಾಪಟ್ಟೆ ಡೆಕೋರೇಷನ್ ಬ್ಯುಸಿಯಲ್ಲಿದ್ದಾರೆ. ಸೊ ಈ ಡೆಕೋರೇಷನ್ ಇಷ್ಟು ಗ್ರ್ಯಾಂಡಾಗಿ ಮಾಡೋಕ್ಕೆ ರೀಸನ್ ಏನು, ಇಷ್ಟಕ್ಕೂ ಇವ್ರು ಯಾರು ಅಂತ ಯೋಚನೆ ಬಂದಿರ್ಬೋದು ಯಾರಾದರೂ ರಿಲೇಷನ್ಸ್ ಅವರು ಇವರು ನೋಡಿದ್ರೆ. ಇವ್ರು ಬಂದುಬಿಟ್ಟು ನಮ್ಮ ಮನೆ ತುಂಬ ನಿಯರೆಸ್ಟಲ್ಲಿ ಪಿ ಜಿಯಲ್ಲಿರೋ ಗರ್ಲ್ಸು. ಇವರು ತುಂಬ ಕ್ಲೋಸ್ ಆಗಿದ್ದಾರೆ. ಈ 3 ಮೆಂಬರ್ಸ್ ಅಂತೂ ನನಗೆ ಒಂದು 7-8 ಮಂತ್ಸಿಂದ ಫ್ರೆಂಡ್ಸ್ ಅಂತ ಹೇಳೋ ಮಾತು ತಪ್ಪು. ಬಾಂಡಿಂಗು, ಫ್ರೆಂಡ್ಶಿಪ್ಪು, ರಿಲೇಷನ್ಸ್ಗೆ ಎಲ್ಲರಿಗಿಂತನೂ ಜಾಸ್ತಿ ಸಪೋರ್ಟರು. ಈವನ್ ಕ್ಯೂಟಿಗಂತೂ ಬೆಸ್ಟ್ ಎಜುಕೇಷನ್ ಸಪೋರ್ಟರ್ಸ್ ಅಂತಲೇ ಹೇಳ್ತೀನಿ. ಸೊ ಹಾಗಾಗಿ ಒಬ್ಬರಿಂದ ಒಬ್ರಿಗೆ ಎಲ್ಲರೂ ಪರಿಚಯ ಆಗಿಬಿಟ್ರು. ಅನ್ಎಕ್ಸ್ಪೆಕ್ಟೆಡ್ಲಿ ನಮ್ಮ ಏರಿಯಾದಲ್ಲಿ ವಿನಾಯಕನ ನಿಮಜ್ಜನೆ ಮಾಡಬೇಕಾದ್ರೆ ಆನ್ ರೋಡಲ್ಲಿ ಅನ್ನೋನ್ ಫ್ರೆಂಡ್ಸ್ ಆಗಿ ಪರಿಚಯ ಆಗಿರೋ ಇವರು ನೌನ್ ಫ್ರೆಂಡ್ಸ್ ಆಗಿ ತುಂಬ ಕ್ಲೋಸ್ ಆಗಿಬಿಟ್ರು. ಅದು ಎಷ್ಟು ಮಟ್ಟಿಗೆ ಕ್ಲೋಸ್ ಆದರು ಅಂತ ಹೇಳಿದ್ರೆ, ಮಿಡ್ ನೈಟಲ್ಲಿ ಮನೆಗೆ ಬಂದು ಈ ರೇಂಜ್ಗೆ ಪಾರ್ಟಿನ ಸೆಲೆಬ್ರೇಷನ್ಸ್ ಮಾಡೋ ಥರ. ಅದಕ್ಕೆ ಹೇಳ್ತಾರೆ ಯಾರಿಗೂ ಫಸ್ಟೇ ಗೊತ್ತಿರಲ್ಲ. ಸೊ ಒಬ್ರಿಗೊಬ್ರು ಪರಿಚಯ ಆದ್ರೇ ಬಾಂಡಿಂಗ್ ಆಗಲಿ ಫ್ರೆಂಡ್ಶಿಪ್ ಆಗಲಿ ಬೆಳೆಯೋದು. ಪ್ರತಿಯೊಬ್ಬರು ಲೈಫಲ್ಲೂ ಪ್ರತಿಯೊಬ್ಬರು ಅನ್ನೋನ್ ಪರ್ಸನ್ನೇ. ಅವ್ರು ನೌನ್ ಪರ್ಸನ್ ಆಗಬೇಕು ಅಂದರೆ ನಾವು ಬಾಂಡಿಂಗ್ ಬೆಳೆಸ್ಕೊಬೇಕು, ಕಮ್ಯುನಿಕೇಷನ್ ನಡೀತಾ ಇರಬೇಕು. ಸೊ ನನಗೆ ಮೇಜರ್ಲಿ ರಿಲೇಷನ್ಸ್ಗಿಂತ ನೌನ್ ಫ್ರೆಂಡ್ಸ್ಗಿಂತ ಅನ್ನೋನ್ ಫ್ರೆಂಡ್ಸೇ ಜಾಸ್ತಿ. ಬಟ್ ಫೇಸ್ ನೋಡಿ ಫ್ರೆಂಡ್ಶಿಪ್ ಆಗಿಬಿಡ್ತು ಅಂದರೆ ನಾನು ತುಂಬ ಕ್ಲೋಸ್ ಆಗಿಬಿಡ್ತೀನಿ. ವಿತೌಟ್ ಫೇಸು ಅನ್ನೋನ್ ಪರ್ಸನ್ಸ್ನ ಅಷ್ಟೊಂದು ಅಕ್ಸೆಪ್ಟ್ ಮಾಡಲ್ಲ. ಬಟ್ ಮಾಡಿದ್ರೂ ಇಮಿಡಿಯೇಟ್ಲಿ ನಾನು ಅವ್ರು ನೋಡಬೇಕು ಅನ್ನೋ ಥಾಟು ನನ್ನ ಮೈಂಡ್ ಸೆಟ್ಟಲ್ಲಿ ಬಂದುಬಿಡುತ್ತೆ. ಸೊ ಇಲ್ಲೇನು ಗೊತ್ತಾ, ಮಿಲ್ಕಿ ಸ್ವಲ್ಪ ಮೂಡೌಟಲ್ಲಿ ಕೂತಿದ್ಲು. ರೀಸನ್ ಏನು ಅಂದರೆ ಅವರೆಲ್ಲ ಬೆಲೂನ್ ಊದಿ ಪಾರ್ಟಿಗಂತ ಡೆಕೋರೇಟ್ ಮಾಡ್ತಿದ್ರೆ 1-2 ಬೆಲೂನ್ ನೋಡೋಕೆ ಹೋಗ್ಬಿಟ್ಟವಳೆ. ಸೊ ಹಂಗಾಗಿ ಅವ್ರು ಸ್ವಲ್ಪ ಕಿರ್ಚಿದ್ದಾರೆ. ಅದರಲ್ಲಿ ಕ್ಯೂಟಿ ಅಂತೂ ಇನ್ನೂ ಕಿರ್ಚಾಟ. ನಾವು ಕಷ್ಟಪಟ್ಟು ಬೆಲೂನ್ಗೆ ಏರ್ ಮಾಡ್ತಿದ್ರೆ ನೀನೆಂತ ಮಾಡ್ತಿದ್ಯಾ ಅಂತ. ಸೊ ಅದಕ್ಕೆ ನಾನು ಮಿಲ್ಕಿನ ಕನ್ವಿನ್ಸ್ ಮಾಡ್ಕೊತ ಅವಳ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡ್ತಿದ್ನಿ. ಅಂತೂ ಇಂತೂ ನಾನು ಚಿಕ್ಕ ಮಗಳಂತ ತುಂಬ ಬೇಗ ದೊಡ್ಡವಳಾದ್ಲು ಅಂತ ಫೀಲ್ ಬಂತು. ಅಪ್ಕಮಿಂಗ್ ನೆಕ್ಸ್ಟ್ ವೀಕ್ ಅವಳ ಬರ್ಡೇನೆ, ನೆಕ್ಸ್ಟ್ ಲಾಗ್ ಬರ್ಡೇ ಅವಳದೇ ಇರುತ್ತೆ. ಸೊ ಲೀಗರಾಗಿ ವೆಯ್ಟ್ ಮಾಡ್ತಾಯಿರಿ ಮಿಲ್ಕಿಗೆ ವಿಶ್ ಮಾಡೋಕ್ಕೆ. ಅಡ್ವಾನ್ಸಾಗಿ ಯಾರಾದರೂ ಮಾಡೋರಿದ್ದರೆ ಮಾಡಿ. ಇಲ್ಲಿ ಯಾರ್ದು ಬರ್ಡೇ ಅಂತ ಗೊತ್ತಾಯಿತು ಅನಿಸುತ್ತೆ. ಹ್ಯಾಪಿ ಬರ್ಡೇ ಟು ಸ್ವಾತಿ. ಸೊ ಸ್ವಾತಿ ಯಾರು? ಆ ಸ್ವಾತಿ ಈಗ ಬರ್ತಾಳೆ. ಥ್ರಿಲ್ಲಿಂಗಲ್ಲಿ ಕರ್ಕೊಂಬರೋಣ ಅನ್ನೋ ಪ್ಲ್ಯಾನು. ಡೆಕೋರೇಷನ್ ಅಂತೂ ಅದರ್ಸ್ ಆ್ಯಂಡ್ ಆಸಮ್ ಅನ್ನಿಸ್ತು. ಸೊ ತುಂಬ ಲಾಜಿಕ್ಕಾಗಿ ಸಿಂಪಲ್ಲಾಗಿ ಮಾಡಿದ್ರೂ ತುಂಬ ಎಲಿಗೆಂಟಾಗಿ ಹೈಲೈಟಾಗಿ ಕಾಣ್ತಿದೆ ಲೇಟ್ ನೈಟ್ ಈ ವ್ಯೂ ಅಂತೂ. ಒಂದ್ಸಲ ಅಬ್ಸರ್ವ್ ಮಾಡಿ.
ಸೊ ಇದೆಂಥ ವಿಚಿತ್ರ ಅಂದರೆ ಡೆಕೋರೇಟ್ ಮಾಡಿದ್ದು ಅವಳು ನೋಡಿದ್ಲು, ಆದರೂ ಕಣ್ಮುಚ್ಚಿ ಕರ್ಕೊಂಬರೋಷ್ಟರಲ್ಲಿ ಸರ್ಪ್ರೈಸ್ ಫೀಲ್ ಆಗಿ ಫುಲ್ ಹ್ಯಾಪಿ ಮೂಮೆಂಟ್. ಸೊ ಇದನ್ನೇ ಫ್ರೆಂಡ್ಶಿಪ್ ಬಾಂಡಿಂಗಿಗೆ ವ್ಯಾಲ್ಯೂ ಕೊಡೋದು ಅನ್ನಿಸ್ತದೆ. ಸೊ ಅವಳಾದರೆ ಕೇಕ್ ಕಟ್ ಮಾಡೋಕ್ಕೆ ರೆಡಿ ಆಗ್ತಿದ್ದಾಳೆ, ಲೈಟ್ ಅಂಟಿಸ್ತಿದ್ದಾಳೆ, ಅಂಟಿಸೇ ಬಿಟ್ಲು. ಸೊ ಉಫ್ ಅಂತ ಓದ್ಬಿಡ್ತಾಳೆ. ಈಗ ಎಲ್ಲರೂ ವಿಶ್ ಮಾಡಿ, ಮಿಸ್ ಮಾಡಲೇಬೇಡಿ. ಸೊ ಈ ಲಾಗ್ನ ಎಂಡ್ವರೆಗೂ ನೋಡಿರೋರು ಇಲ್ಲಿ ಸ್ವಾತಿಗಂತೂ ಬರ್ಡೇ ವಿಶಸ್ನ ಇನ್ಫಾರ್ಮ್ ಮಾಡಿಬಿಡಿ. ಸೊ ಕನ್ವೆ ಮಾಡ್ತೀನಿ ನಾನು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಬಂಗಾರು. ಆ್ಯಕ್ಚುಲಿ ಅವಳಿಗೆ ನಾನು ತುಂಬ ಟೈಮ್ ಬಂಗಾರು ಅಂತಲೇ ಕರಿತೀನಿ. ಸೊ ಹಂಗಾಗಿ ಅಲ್ಲೇ ವಿಶ್ ಮಾಡಿದೆ, ಅದೇ ಥರನೇ ವಿಶ್ ಮಾಡಿದೆ. ಸೊ ಕೇಕ್ ಆದರೆ ಕಟ್ ಮಾಡಿ ಬಿಟ್ಲು. ಎಷ್ಟು ವರ್ಷ ಅಂತ ಯಾರು ಕೇಳಕ್ಕೆ ಹೋಗ್ಬಿಡಿ. MSc B.Ed ಆಗಿ ಆಲ್ರೆಡಿ 1 year 2 year ಜಾಬ್ ಮಾಡ್ತಿದ್ದಾಳೆ. ಸೊ ಒಂದು ಬೆಸ್ಟ್ ಪ್ರೊಫೆಷನ್ ಅಂತಲೇ ಹೇಳ್ಬೋದು, ಲೆಕ್ಚರರು. ಸೊ ತುಂಬ ನೋಡೋಕ್ಕೆ ಚೋಟಾ ಭೀಮ್ ಥರ, ಅವಳೆ ಚಿಕ್ಕ ಹುಡುಗಿ ಥರ. ಸೊ ನಾನೇ ನೋಡ್ಕೊಳಂಗೆ ಫೀಲ್ ಆಗುತ್ತೆ ಅವಳನ್ನ, ಅಷ್ಟು ಸಣ್ಣಕ್ಕೆ. ಬಟ್ ತುಂಬ ಏನಂತಾರೆ ಬಾಂಡಿಂಗ್ ಬೆಳೆಸ್ಕೊಳ್ಳೋದಾಗಲಿ, ಅಡ್ಜಸ್ಟ್ಮೆಂಟು, ಅಂಡರ್ಸ್ಟ್ಯಾಂಡು ತುಂಬ ಚೆನ್ನಾಗಿದೆ. ಸೊ ಅವಳ ರೂಮ್ಮೇಟ್ಸ್ ಇವಳು ಬಂದು ದಿಶಾ ಆ್ಯಂಡ್ ಇನ್ನೊಬ್ಳು ಬರ್ತಾಳೆ. ಸೊ ಇವಳು ಸ್ವಲ್ಪ ಏನೋ ಪರ್ಸ್ನಲಲ್ಲಿ ಬ್ಯುಸಿ ಇದ್ಲು. ಅವಳು ಅಷ್ಟು ಡೆಕೋರೇಷನ್ ಮಾಡಬೇಕಾದ್ರೆ ಕಾಣಿಸಿಲ್ಲ, ಅದನ್ನು ಮತ್ತೆ ಕ್ವಶನಲ್ಲಿ ಕೇಳಬೇಡಿ. ಸೊ ಬೇಸಿಕಲಿ ಇವಳೇ ತುಂಬ ಎಫರ್ಟ್ ಹಾಕಿ ವರ್ಕ್ ಮಾಡಿದ್ದಾಳೆ. ಇವಳು ಬಂದು ಪ್ರಿಯಾ. ಸೊ ಅವಳು IT ಎಂಪ್ಲಾಯಿ, ಇವಳು ಬಂದು ಬ್ಯಾಂಕ್ ವರ್ಕ್ ಎಂಪ್ಲಾಯಿ. ಸೊ ಹಾಗೆ. ಸೊ ಇವ್ರು ಬಂದ್ಬಿಟ್ಟು ನಮಗೆ ಹೇಳಿದೆ ಅನಿಸುತ್ತೆ ಅಲ್ವಾ, ಇಲ್ಲಿ ವಿನಾಯಕನ ನಿಮಜ್ಜನೆ ಮಾಡಬೇಕಾದ್ರೆ ಆನ್ ರೋಡಲ್ಲಿ ಪರಿಚಯ ಆಗಿರೋ ಇವರು ಇಷ್ಟು ಬಾಂಡಿಂಗ್ ಬೆಳೆಸ್ಕೊಂಡಿದ್ದಾರೆ ಅಂದರೆ ನನ್ನ ಪ್ರತಿ ಕಷ್ಟದಲ್ಲೂ. ಸೊ ಅದರಲ್ಲೂ ಬೇಸಿಕಲಿ QT ಎಜುಕೇಷನಲ್ಲಂತೂ ಹೆಜ್ಜೆಗೂ ಸಪೋರ್ಟ್ ಮಾಡ್ತಿದ್ದಾರೆ ಪ್ರತಿ ವಿಚಾರದಲ್ಲೂ. ಸೊ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ತೊಟ್ಟಿ ಗ್ಯಾಂಗ್ ಬ್ಯಾಚ್. ಈ ಗ್ಯಾಂಗ್ ಎಲ್ಲ ಚೆನ್ನಾಗಿದೆ ಅಂತ ನಿಮಗೆ ಅನಿಸಿದರೆ ಖಂಡಿತ ಕಾಮೆಂಟ್ ಮಾಡಿ. ಸೊ ವಿಶ್ ಮಾಡೋದನ್ನು ದಯವಿಟ್ಟು ಮಿಸ್ ಮಾಡಬೇಡಿ. ತುಂಬ ಎಂಜಾಯ್ ಮಾಡಿದ್ವಿ. ಈ ಲೇಟ್ ನೈಟಲ್ಲಿ ಇಷ್ಟು ಗ್ರ್ಯಾಂಡ್ ಬರ್ಡೇನ ಸೆಲೆಬ್ರೇಷನ್ ಮಾಡಿ ಎಂಜಾಯ್ ಮಾಡಿರೋದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್. ಸೊ ಇನ್ನು ಎಲ್ಲರೂ ಇದು ಬರ್ಡೇ ಗಿಫ್ಟ್ ಅಂದರೆ ಎಲ್ಲರೂ ಯಾರೂ ಇಲ್ಲ, ಅವರಿಬ್ಬರು ನಾನು ಅಷ್ಟೇ. ಸೊ ನಾನೊಂದು ಸ್ಪೆಷಲ್ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಟ್ಟೆ, ದೊಡ್ಡದು. ಅವಳಿಗೆ ತುಂಬ ಕಂಫರ್ಟಬಲ್ ಆಗಿ ಅನ್ನಿಸ್ತು. ಸೊ ಆಮೇಲೆ ಇಲ್ಲಿ ಬಂದ್ಬಿಟ್ಟು ಸೊ ಏನಂತಾರೆ ಏನೋ ಓಪನ್ ಮಾಡ್ತಿದ್ದಾಳೆ, ಅನ್ಬಾಕ್ಸಿಂಗ್. ಇದು ಇಬ್ಬರು ಸೇರಿ ಕೊಟ್ಟಿರೋದು. ಸೊ ಬೇಸಿಕಲಿ ಅವರು ರೂಮ್ಮೇಟ್ಸು ತುಂಬ ವರ್ಷ, ಐ ಥಿಂಕ್ 1 year 2 year ಜೊತೆಯಲ್ಲಿದ್ದಾರೆ ಅನಿಸುತ್ತೆ. ಅಷ್ಟು ಬೇಸಿಕ್ ನಾನು ಡೀಟೇಲ್ಸ್ ತಿಳ್ಕೊಂಡಿಲ್ಲ. ಸೊ ಅದನ್ನೆಲ್ಲ ಅವರು ಎಂಜಾಯ್ ಮಾಡಿರೋ ಮೂಮೆಂಟಲ್ಲಿ ಬೆಸ್ಟ್ ಕ್ಯಾಪ್ಚರ್ ಮಾಡ್ಕೊಂಡಿರೋ ಫೋಟೋಸ್ನ ಒಂದು ಫೋಟೋ ಫ್ರೇಮ್ ಥರ ಮಾಡಿ ಎಷ್ಟು ನೀಟಾಗಿ ಇದು ಪ್ರಿಂಟೌಟ್ ಮಾಡಿಸಿ ಕೊಟ್ಟಿದ್ದಾರೆ ಅಂದರೆ ಅವಳಿಗೆ ವಾವ್ ಮೂಮೆಂಟ್ ಅಂತಲೇ ಹೇಳ್ತೀನಿ ಇದನ್ನು. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಸ್ವಾತಿ, ಬೆಸ್ಟ್ ಮೂಮೆಂಟ್ ಇನ್ ದಿಸ್ ಲೈಫ್. ಐ ಹೋಪ್ ನಮ್ಮ ಲೇಟ್ ನೈಟ್ ಲಾಗ್ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ ಆಂಧ್ರ ಹುಡುಗಿ. ಬಾಯ್.